ಸರ್, ಈಗ ಆರ್ ಟಿ ಒ ಅಧಿಕಾರಿಗಳು ನಿಮ್ಮ ಮನೆ ಮೇಲೆ ಇವತ್ತು ರೈಡ್ ಮಾಡಿರುವಂಥದ್ದು 2 ರೋಲ್ಸ್ ರಾಯ್ ಕಾರದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ. ಎಷ್ಟು ಕಟ್ಟಬೇಕು? ಗೊತ್ತಿಲ್ಲ ನನಗೆ. ಏಕಾಏಕಿ ಬಂದಿದ್ದಾರೆ ಅವರು ಟ್ಯಾಕ್ಸ್ ಕಟ್ಟಬೇಕಂತ. ನನ್ನ ಪರವಾಗಿ ಏನಿದೆ, ನಮ್ಮ ಬಾಂಬೆ ಆಫೀಸಲ್ಲಿ ಈ ಗಾಡಿಗಳು ಟ್ರಾನ್ಸ್ಫರ್ ಆಗಿದೆ, ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿಲ್ಲ. ನನ್ಗೆ ಗೊತ್ತಿರೋ ಮಟ್ಟಕ್ಕೆ ಇಲ್ಲಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ನಮ್ಮ ಅಡ್ವೊಕೇಟ್ಗೆ ಮಾತಾಡ್ತೀನಿ. ಆದರೆ ಅವ್ರು ಟ್ಯಾಕ್ಸ್ ಕಟ್ಟಬೇಕಂದ್ರೆ, ಕರ್ನಾಟಕ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಅದು ಇಲ್ಲಿಗಲ್ ಇಲ್ವಲ್ಲ, ಕಟ್ಟಲೇಬೇಕಲ್ಲ. ಅದು ನಾನು ಒಂದು ಡಿಪ್ಯೂಟೆಡ್ MLC ಮತ್ತು ಡಿಪ್ಯೂಟೆಡ್ MLA ಆಗಿ ನಾನು ಕಾನೂನು ನಾನೇ ಫಾಲೋ ಮಾಡಿಲ್ಲ ಅಂದರೆ ಬೇರೆ ಯಾರು ಫಾಲೋ ಮಾಡ್ತಾರೆ? ಅದಕ್ಕೆ ಕಾನೂನಲ್ಲಿ ಏನಿದೆ ಅದನ್ನು ಫಾಲೋ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಅವ್ರು ಟ್ಯಾಕ್ಸ್ ಕಟ್ಟು ಅಂತ ಹೇಳಿದ್ರೆ ಕಟ್ತೀನಿ, ಇಲ್ಲ ಗಾಡಿಗಳು ಬಾಂಬೆ ಆಫೀಸ್ಗೆ ಕಳಿಸ್ಬಿಡಿ ಅಂತ ಹೇಳಿದ್ರೆ ಬಾಂಬೆ ಆಫೀಸ್ಗೆ ಕಳಿಸ್ಬಿಡ್ತೀನಿ. ಈಗ ಅಧಿಕಾರಿಗಳು ಏನು ಹೇಳಿದ್ರು ಸರ್? ಈಗಲೇ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಥವಾ ಏನೇನು ಮಾಹಿತಿ ನಿಮ್ಮ ಮುಂದೆನೆಲ್ಲ ಹೇಳಿದ್ರು. ಇದಕ್ಕೆ ಮುಂದೆ ನಾನು ಮಾತಾಡಿಲ್ಲ, ಮೀಡಿಯಾ ಮುಂದೆನೇ ಅವ್ರು ಬಂದರು. ಗಾಡಿಗಳು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದ್ರು. ಏನಿದೆ ಮೇಡಮ್ ಟ್ಯಾಕ್ಸು, ನಾನು ಕಟ್ಟಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರು. ಆಯಿತು, ನನ್ನ ಕೋರ್ಟ್ ಕೇಸ್ ಇದೆ, ನಾನು ಹೋಗ್ತೀನಿ, ಅದು ಇದು ಇನ್ವೆಸ್ಟ್ ನೋಡ್ಕೊಂಡ್ಬಿಟ್ಟು ಟ್ಯಾಕ್ಸ್ ಹಾಕಿ ಅಂತ RTO ಅವ್ರಿಗೆ ಹೇಳಿದ್ದಾರೆ. ಅವ್ರು ಮಾತಾಡ್ತಾ ಇದ್ದಾರೆ. ಏನು ನೋಡೋದು. ಸರ್, ಈಗ ಅಮಿತಾಬ್ ಬಚ್ಚನ್ ಇಂದ ಕಾರ್ ಖರೀದಿ ಮಾಡಿದ್ದು ಇದೇ ರೋಲ್ಸ್ ರಾಯ್ ಕಾರ್ ಅಲ್ಲ? ಅದಕ್ಕೆ ಇದು ಅಮಿತಾಬ್ ಬಚ್ಚನಿಂದ ಖರೀದಿ ಮಾಡಿದೆ, ಅದು ಅಮೀರ್ ಖಾನಿಂದ ಖರೀದಿ ಮಾಡಿದೆ. ಅದನ್ನ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡಂಗಿಲ್ಲ ರಿಜಿಸ್ಟ್ರೇಷನ್? ಇಲ್ಲ, ನಮಗೆ ಏನಿದೆ, ಬಾಂಬೆ ಆಫೀಸು, ಬಾಂಬೆ ಗಾಡಿ ಬಾಂಬೆ ಆಫೀಸ್ ಮೇಲೇ ಟ್ರಾನ್ಸ್ಫರ್ ಆಗಿದೆ. ಆದರೆ ಬೆಂಗಳೂರಲ್ಲಿ ಯೂಸ್ ಮಾಡ್ತೀನಿ, ಇಲ್ಲೂ ಯೂಸ್ ಮಾಡ್ತೀನಿ, ಬಾಂಬೆಲಿನೂ ಯೂಸ್ ಮಾಡ್ತೀನಿ. ಈಗ ಎಷ್ಟು ಟ್ಯಾಕ್ಸ್ ಇದೆ ಅಂತ ಕೇಳಿದ್ರೆ ಕೊಡ್ತೀರಾ? ಕಟ್ತೀನಿ ಸರ್, ಕಟ್ತೀನಿ. ಅವ್ರು ಟ್ಯಾಕ್ಸ್ ಏನಿದೆ, ಕಾನೂನು ಪರವಾಗಿ ಏನಿದೆ, ಟ್ಯಾಕ್ಸ್ ಕಟ್ಟಿ ಅಂದರೆ ಟ್ಯಾಕ್ಸ್ ಕಟ್ತೀನಿ, ಇಲ್ಲ ಗಾಡಿ ನೀವು ಬಾಂಬೆ ಟ್ರಾನ್ಸ್ಫರ್ ಮಾಡಿಬಿಡಿ ಅಂದರೆ ಬಾಂಬೆಗೆ ಕಳಿಸ್ಬಿಡ್ತೀನಿ. ಥ್ಯಾಂಕ್ ಯು. ಇದು KGF ಬಾಬು ಅವರು ಹೇಳ್ತಾ ಇರುವಂಥದ್ದು. ಅಮಿತಾಬ್ ಬಚ್ಚನ್ ಮತ್ತು ಅಮೀರ್ ಖಾನ್ ಇಂದ ಕೂಡ ನಾನು 2 ರೋಲ್ಸ್ ರಾಯ್ ಕಾರುಗಳನ್ನು ಖರೀದಿ ಮಾಡಿದ್ದೀನಿ, ಅದಕ್ಕೆ ಬಾಂಬೆ ರಿಜಿಸ್ಟ್ರೇಷನ್ ಇರೋ ಕಾರಣಕ್ಕಾಗಿ ಟ್ಯಾಕ್ಸ್ ಕಟ್ಟುವಂತಿಲ್ಲ ಅನ್ನೋದು ನನ್ನ ಮಾಹಿತಿ ಇದೆ. ಒಂದು ವೇಳೆಯಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ಆ ನಿರ್ಧಾರಕ್ಕೆ ಅಧಿಕಾರಿಗಳು ಬಂದರೆ ಅದಕ್ಕೆ ಸೂಕ್ತ ದಾಖಲೆಗಳು ಕೊಟ್ಟರೆ ಇವತ್ತೇ ಟ್ಯಾಕ್ಸ್ ಕಟ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಹನುಮಂತು ಜೊತೆ ಉಮೇಶ್, ಪಬ್ಲಿಕ್ TV, ಬೆಂಗಳೂರು.